ಇವತ್ತಿನ ವಿಷಯ ಮಸಾಜ್ ಫಾರ್ ಕೊಲಿಕ್ ಪೇನ್. ಆಲ್ ವೆಲ್ಕಮ್ ಬ್ಯಾಕ್ ಟು ಶಿರು ನಾಲೆಡ್ಜ್ ಯೂಟ್ಯೂಬ್ ಚಾನಲ್. ಮಸಾಜ್ಗೆ ನಾನು ರೆಕಮೆಂಡ್ ಮಾಡುವ ಆಯಿಲ್ ವರ್ಜಿನ್ ಕೊಕೊನಟ್ ಆಯಿಲ್ ಹಾಗೂ ಬಾದಾಮಿ ಎಣ್ಣೆ. ನಾನು ತೋರಿಸಿದ ರೀತಿಯಲ್ಲಿ ಮಸಾಜ್ ಮಾಡಿ, ಇದು ತುಂಬ ಎಫೆಕ್ಟಿವ್ ಆಗಿರುತ್ತದೆ. ಬನ್ನಿ ಮಸಾಜ್ ಮಾಡುವುದರಿಂದ ಆಗುವ ಬೆನಿಫಿಟ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಹೊಟ್ಟೆ ನೋವು ಅಂದರೆ ಕೊಲಿಕ್ ಪೇನ್ ಕಡಿಮೆ ಆಗುತ್ತದೆ ಹಾಗೂ ಹೊಟ್ಟೆ ನೋವಿಂದ ಬರುವ ಮಗುವಿನ ಅಳು ಕಡಿಮೆಯಾಗುತ್ತದೆ. ಮಗುವಿನ ಸ್ಲೀಪಿಂಗ್ ಪ್ಯಾಟರ್ನ್ ಇಂಪ್ರೂವ್ ಆಗುತ್ತದೆ ಹಾಗೂ ಓವರಾಲ್ ಬಾಡಿಗೆ ರಿಲ್ಯಾಕ್ಸೇಷನ್ ಸಿಗುತ್ತದೆ. ತಾಯಿ ಮಗುವಿಗೆ ಮಸಾಜ್ ಮಾಡುವುದರಿಂದ ತಾಯಿ ಹಾಗೂ ಮಗುವಿನ ನಡುವೆ ಬಾಂಡಿಂಗ್ ಹೆಚ್ಚಾಗುತ್ತದೆ ಹಾಗೂ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತದೆ. ಮಸಾಜ್ಗೆ ಅನಾದಿ ಕಾಲದಿಂದಲೂ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಮಸಾಜ್ನ ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದು ಎಲ್ಲರಿಗಿರುವ ಸಾಮಾನ್ಯವಾದ ಡೌಟ್. ಮಸಾಜನ್ನು ಫೀಡಿಂಗ್ ಆದ 1 ಅಥವಾ 2 ಗಂಟೆಯ ನಂತರ ಮಾಡಬೇಕು. ಮಗುವಿಗೆ ಮಸಾಜನ್ನು ಖಾಲಿ ಹೊಟ್ಟೆಯಲ್ಲಿ ಮಾಡಬಾರದು ಹಾಗೂ ಫೀಡಿಂಗ್ ಆದ ತಕ್ಷಣವೇ ಮಾಡಬಾರದು. ಇದರಿಂದ ವಾಮಿಟಿಂಗ್ ಆಗುವ ಚಾನ್ಸಸ್ ತುಂಬ ಇರುತ್ತದೆ. ಈ ಸ್ಟೆಪ್ ಐ ಲವ್ ಯು ಸ್ಟೆಪ್. ಇದು ತುಂಬ ಟ್ರೆಂಡಿಂಗ್ ಹಾಗೂ ಎಫೆಕ್ಟಿವ್ ಆದ ಸ್ಟೆಪ್ ಆಗಿದೆ. ಲೆಟರ್ ILU ಆಕಾರದಲ್ಲಿ 3 ಟೈಮ್ಸ್ ಮಸಾಜ್ ಮಾಡಬೇಕು. ಮಸಾಜ್ನ ಜೆಂಟಲ್ ಆಗಿ ಮಾಡಬೇಕು, ತುಂಬ ರಬ್ ಮಾಡಬಾರ್ದು. ಮಸಾಜ್ ನಂತರ ಪ್ರೋನ್ ಪೊಸಿಷನ್ಗೆ ಹಾಕುವುದರಿಂದ ಕೊಲಿಕ್ ಪೇನ್ ಬೇಗ ಕಡಿಮೆಯಾಗುತ್ತದೆ. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.